ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಅನ್ನು ನೋಡ್ರಿ. ದ್ವಿತೀಯ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರ 5 ಅಂಕ ಚಾಪ್ಟರ್ ವೈಸ್ ನೋಡು. ಪ್ರತಿಯೊಂದು ಚಾಪ್ಟರ್ ವೈಸ್ ಯಾವ್ಯಾವ ಕ್ವಶನ್ ಬೀಳ್ತಾವ, ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡು. ಯಾವ ಕ್ವಶನ್ ಬೀಳಂಗಿಲ್ಲ, ಯಾವ ಕ್ವಶನ್ ಬೀಳ್ತಾವೆ ಎಂಬುದನ್ನು ನೋಡ್ರಿ. ಇದು ಪೊಲಿಟಿಕಲ್ ಸೈನ್ಸ್ ಬ್ಲೂ ಪ್ರಿಂಟ್, ಗೌರ್ಮೆಂಟ್ದಿಂದ ಬಂದಿದ್ದ ಪೊಲಿಟಿಕಲ್ ಸೈನ್ಸ್ ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟ್ ಒಳಗೆ 10 ಅಂಕದ್ದು ಯಾವ ಬೀಳ್ತಾವ, 10 ಅಂಕದ್ದು ಯಾವ ಚಾಪ್ಟರ್ ಮೇಲೆ ಬೀಳ್ತಾವ, ಮತ್ತು 2 ಅಂಕ 4 ಅಂಕ, ಅದೇ ರೀತಿ 5 ಅಂಕ ಮತ್ತು 10 ಅಂಕ ಯಾವ ಚಾಪ್ಟರ್ ಮೇಲೆ ಬೀಳ್ತಾವೆ ಎಂಬುದು ಬ್ಲೂ ಪ್ರಿಂಟ್ ಇದೆ. ಇದ್ರ ಪ್ರಕಾರ ಆ್ಯನ್ಯುವಲ್ ಎಕ್ಸಾಮ್ ನಿಮ್ಗೆ ಏನಾಗೈತೆ ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರನ ಕ್ವಶನ್ ಪ್ಯಾಟರ್ನ್ ಬರ್ತದೆ. 2025 ಮತ್ತು 26ರ ನೀಲನಕ್ಷೆ ಇದೆ. ಇಲ್ಲಿ ನೋಡಿ ಯಾವ ಚಾಪ್ಟರ್ ವೈಸ್ ಅನ್ನು ನೋಡು. ಫಸ್ಟ್ 1ನೇ ಚಾಪ್ಟರ್ ಒಳಗೆ ಇಲ್ಲಿ 12 ಅಂಕ ಬರ್ತಾವ್ರಿ. 12 ಅಂಕ ಟೋಟಲ್ ಆಗಿ 12 ಅಂಕ 4 ಪ್ರಶ್ನೆ ಬರ್ತಾವ್ರಿ. ಇಲ್ಲಿ 1 ಅಂಕದ ಪ್ರಶ್ನೆ ಎಷ್ಟ 2 ಬರ್ತಾವ್ರಿ. 5 ಅಂಕದ್ದು 2 ಪ್ರಶ್ನೆಗಳು ಬರ್ತಾವ. ತದನಂತರ ಉತ್ತರಗಳಿರ್ತಾವ. ಇಲ್ಲಿ 1 ಅಂಕದ ಪ್ರಶ್ನೆಗಳದಾವ, ಅವುಗಳನ್ನು ನೋಡ್ಕೊರಿ. ಹಾಗ 1 ಅಂಕದ 2 ಅಂಕದ 1 ಅಂಕದ ಇಲ್ಲಿ 2 ಪ್ರಶ್ನೆಗಳು ಬರ್ತಾವ. ನೀವು ಇವು ಅಷ್ಟು ಇಂಪಾರ್ಟೆಂಟ್ ಇಲ್ದಾವ, ಅಷ್ಟು ಓದ್ಕೊರಿ ಅವನ್ನ. ತದನಂತರ 5 ಅಂಕದ ಇಲ್ಲಿ ಈ ಚಾಪ್ಟರ್ ಒಳಗೆ 2 ಇರ್ತಾವ. 5 ಅಂಕದ 2 ಇರ್ತಾವ. 5 ಅಂಕದ 2 ಅವು ಯಾವ ಕ್ವಶನ್ ಎಂಬುದನ್ನು ನೋಡ್ರಿ. 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಿ. ಈ ಕ್ವಶನ್ ಆನ್ಸರ್ ಅದಾವ. ತದನಂತರ 2 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ತದನಂತರ 3 ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. 4 ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. 5 ಪಟೇಲ್ ಸ್ಕೀಮ್ ಕುರಿತು ಟಿಪ್ಪಣಿ ಬರೆಯಿರಿ. ತದನಂತರ 6 ರಾಜ್ಯದ ಪುನರ್ರಚನೆಯ ಭಾಷೆ ಆಧಾರವಾಗಬೇಕೆಂಬುದಕ್ಕೆ ಕಾರಣವನ್ನು ನೀಡಿರಿ. 7 ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರ ವಿಲೀನದ ಬಗ್ಗೆ ಬರೆಯಿರಿ. ತದನಂತರ 8 ಪ್ರಸ್ತುತ ಭಾರತದಲ್ಲಿ ಇರುವ ರಾಜ್ಯ ಮತ್ತು ಕೇಂದ್ರದ ಪ್ರದೇಶಗಳನ್ನ ಪಟ್ಟಿ ಮಾಡ್ರಿ ಅಂತ ಕೇಳ್ತಾರ. ಇಷ್ಟ 1ನೇ ಚಾಪ್ಟರ್ ಒಳಗಿಂದ ಆದ್ರ ಇಲ್ಲಿ ಕ್ವಶನ್ ಮತ್ತು ಆನ್ಸರ್ ಎಲ್ಲಾನು ಕೊಟ್ಟೈತಿ, ನೀವು ಓದ್ಕೊರಿ. ಹಾಗ ಸರಿಯಾಗಿ ನೋಡ್ರಿ ಅದನ್ನ PDF ಅನ್ನ. 2ನೇ ಅಧ್ಯಾಯ ಒಳಗ ಇಲ್ಲಿ 1 ಅಂಕದ್ದು 2 ಪ್ರಶ್ನೆ, 2 ಅಂಕದ್ದು 1 ಪ್ರಶ್ನೆ ಬರ್ತದ್ರೆ 10 ಅಂಕದ್ದು 1 ಪ್ರಶ್ನೆ ಬರ್ತದ. ಟೋಟಲ್ ಆಗಿ 14 ಅಂಕ 2ನೇ ಚಾಪ್ಟರ್ ಮೇಲ್ರಿ. MCQsಗಳನ್ನ ನೀವು ನೋಡ್ಕೊರಿ. ಅವನ್ನ ಸರಿಯಾದ ರೀತಿಯಲ್ಲಿ ಫಿಕ್ಸ್ ಕ್ವಶನ್ಗಳಾಗಿರ್ತಾವ. ಆ ಕಾರಣದಿಂದ ಸರಿಯಾಗಿ ನೋಡ್ಕೊರಿ. ಈ ಚಾಪ್ಟರ್ ಮೇಲೆ ಆ ಅಂಕದ ಬೀಳಲೇಬೇಕು. ಅಲ್ಲಿ 5 ಅಂಕದ ಅಂದ್ರೆ ಇಲ್ಲಿ 10 ಅಂಕದ 2ನೇ ಚಾಪ್ಟರ್ 10 ಅಂಕದ ಅಂದ್ರೆ 10 ಅಂಕದ ಪ್ರಶ್ನೆ. ಇಲ್ಲೇ ನೋಡ್ರಿ 10 ಅಂಕದ ಪ್ರಶ್ನೆ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ವಿವರಿಸಿ. ಅವುಗಳ ಪಾಯಿಂಟ್ಸ್ ಅದಾವ, ಸರಿಯಾಗಿ ನೋಡ್ಕೊಂಡು ಬರೀರಿ. ತದನಂತರ 2 ಚುನಾವಣಾ ಆಯೋಗದ ರಚನೆ ಕಾರ್ಯಗಳನ್ನು ವಿವರಿಸಿ. ತದನಂತರ 3 ಭಾರತದ ಚುನಾವಣೆಯ ಸುಧಾರಣೆಗಳನ್ನ ವಿವರಿಸಿ. ಅದರ ಆನ್ಸರ್ ಕೆಳಗಡೆ ಇದೆ ನೋಡ್ರಿ. 4th ನೋಡ್ರಿ ಭಾರತ ರಾಜಕೀಯ ಪಕ್ಷ ಕಾರ್ಯಗಳನ್ನ ವಿವರಿಸಿರಿ. ಅವು ಕಾರ್ಯಗಳ ನಿಯಮಗಳು ಯಾವ ಅಂದ್ರೆ ಕಾರ್ಯಗಳು ಇಲ್ಲಿ ಕೊಟ್ಟಾರ ನೋಡ್ರಿ. ತದನಂತರ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ವಿಡಿಯೋ ನೋಡ್ರಿ. ನಿಮ್ಗೆ ಉಪಯುಕ್ತವಾದ ವಿಡಿಯೋನಾಗಿರ್ತದೆ. ಇಲ್ಲಿ 3ನೇ ಅಧ್ಯಾಯ ಒಳಗ 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ ರೀ, 5 ಅಂಕದ 1 ಪ್ರಶ್ನೆ. ಇಲ್ಲಿ ನಾವು ನೋಡ್ಬೋದು 10 ಟೋಟಲ್ ಆಗಿ 10 ಅಂಕ 4 ಪ್ರಶ್ನೆಗಳನ್ನ ಕಾಣ್ಬೋದು 3ನೇ ಚಾಪ್ಟರ್ ಒಳಗ್ರಿ. ಇಲ್ಲಿ 1 ಅಂಕದ ಪ್ರಶ್ನೆಗಳು MCQs ಬರ್ತಾವ. ನೀವು ಇಲ್ಲಿ ಕನ್ಫ್ಯೂಸ್ ಮಾಡಲು ಪ್ರಯತ್ನ ಮಾಡ್ತಾರವ್ರ, ನೀವು ಸರಿಯಾಗಿ ಓದಿ ಬರೀರಿ. 5 ಅಂಕದ ಪ್ರಶ್ನೆಗಳನ್ನು ಫಸ್ಟ್ ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣ ವಿವರಿಸಿ. ಲಕ್ಷಣಗಳ ಕೆಳಗವ ಓದ್ಕೊರವನ. ಸೆಕೆಂಡ್ ಮುಖ್ಯ ಕಾರ್ಯದರ್ಶಿಯ ಕಾರ್ಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ತದನಂತರ 3 ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿ. ಇಲ್ಲಿದಾವ ನೋಡ್ರಿ 6 ಜಿಲ್ಲಾಧಿಕಾರಿ ಕಾರ್ಯಗಳದಾವ, ಇಲ್ಲಿ ಬರೀ ಅವನ್ನ ನೋಡ್ಕೊಂಡ. ತದನಂತರ 4 ಅಖಿಲ ಭಾರತದ ಸೇವೆಗಳ ಬಗ್ಗೆ ಬರೆಯಿರಿ. ಅಂದ್ರೆ ಇವು ಸೇವೆದವ IAS, PSI, IFS ಇವುಗಳನ್ನು ಕುರಿತಂತೆ ಬರಿಬೇಕ್ರಿ ನೀವು. ತದನಂತರ 5 ಕೆಳಗಿನ ಚಿತ್ರಗಳನ್ನು ಉಲ್ಲೇಖಿಸಿ ಅದರ ರಚನೆಯನ್ನು ಬರೆಯಿರಿ ಅಧಿಕಾರ. ಆ ಚಿತ್ರ ನೋಡೋಕೆ ಅದರ ವಿವರಣೆ ಬರಿಬೇಕ್ರಿ. ತದನಂತರ ಚಾಪ್ಟರ್ ನಂಬರ್ 4
ಸಾಮಾಜಿಕ ಚಳುವಳಿಯ ಮತ್ತು ಅವುಗಳ ರಾಜಕೀಯ ಪರಿಣಾಮಗಳನ್ನು ಬರೆಯಿರಿ. ಈ ಚಾಪ್ಟರ್ ಒಳಗೆ 1 ಅಂಕದ್ದು 5 ಪ್ರಶ್ನೆ ಬರ್ತಾವ. 2 ಅಂಕದ್ದು 1 ಪ್ರಶ್ನೆ ರೀ, 5 ಅಂಕದ 1 ಪ್ರಶ್ನೆ, ಟೋಟಲ್ ಆಗಿ 12 ಅಂಕ. 12 ಅಂಕ. ಈ ಚಾಪ್ಟರ್ ಒಳಗೆ 12 ಮಾರ್ಕ್ಸ್ ಬರ್ತಾವ್ರಿ. 12 ಮಾರ್ಕ್ಸ್ ಬರ್ತಾವ್ರಿ. ಅದೇ ರೀತಿ ಇಲ್ಲಿ ಪರಿಸರ ದಿನಗಳನ್ನು ಕಾಣಬಹುದು. ಆ ದಿನಗಳನ್ನು ಸರಿಯಾದ ರೀತಿಯಲ್ಲಿ ಓದ್ಕೊರಿ. 5 ಅಂಕದ ಕ್ವಶನ್ ಯಾವ ಕೇಳ್ತಾನ್ರಿ? ಪಿಕ್ಸ್ ಕ್ವಶನ್ನ 5 ಅಂಕದ ಈ ಚಾಪ್ಟರ್ ನಲ್ಲಿ ಕೇಳಲೇಬೇಕು. ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳನ್ನು ವಿವರಿಸಿರಿ. ತದನಂತರ 2 ದಲಿತ ಚಳುವಳಿಯ ಕಾರಣಗಳನ್ನು ವಿವರಿಸಿರಿ. 3 ಕಾರ್ಮಿಕ ಚಳುವಳಿಯ ಕಾರಣಗಳನ್ನ ವಿವರಿಸಿ. ಕಾರಣಗಳಲ್ಲಿ ಕೆಳಗೆ ಕೊಟ್ಟೈತಿ ನೋಡ್ಕೊರೋಣ. ತದನಂತರ 4 ಮಹಿಳಾ ಚಳುವಳಿ ಕಾರಣಗಳಾವವು. 5 ರೈತ ಚಳುವಳಿ ಕಾರಣಗಳಾವವು. ಅಧ್ಯಾಯ 5 ರಾಷ್ಟ್ರೀಯ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು. ಈ ಚಾಪ್ಟರ್ ಮೇಲೆ 5ನೇ ಚಾಪ್ಟರ್. ಈ ಚಾಪ್ಟರ್ ಮೇಲೆ 18 ಅಂಕ ಬರ್ತಾವ ನೋಡ್ರಿ. 18 ಅಂಕ. ಈ ಚಾಪ್ಟರ್ ಮೇಲೆ 4 ಪ್ರಶ್ನೆ ಟೋಟಲ್ ರೀ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ರೀ, 5 ಅಂಕದ 1 ಪ್ರಶ್ನೆ ರೀ, 10 ಅಂಕದ 1 ಪ್ರಶ್ನೆ. ಟೋಟಲ್ ಆಗಿ 18 ಮಾರ್ಕ್ಸ್ ಬರ್ತಾವ. ಅಂದ್ರೆ ವೆರಿ ಇಂಪಾರ್ಟೆಂಟ್. 5ನೇ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಪಿಕ್ಸ್ 3 18 ಅಂಕ. ಇಲ್ಲಿ MCQsಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊರಿ. ಅವನಷ್ಟು 5 ಅಂಕದ ಕ್ವಶನ್ ಯಾವ್ದು ಬರ್ತಾವ? ಫಸ್ಟ್ ಒನ್, ಲಿಂಗಾಧಾರಿತ ಅಸಮಾನತೆಯ ಕಾರಣಗಳನ್ನ ತಿಳಿಸ್ರಿ. ಅಸಮಾನತೆ ಕಾರಣಗಳನ್ನ ಇಲ್ಲಿ 5 ಕಾರಣಗಳಿರ್ತಾವ. ಅವುಗಳನ್ನು ಓದ್ಕೊರಿ, ಅವುಗಳನ್ನ ವಿವರಣೆ ಮಾಡ್ರಿ. ತದನಂತರ ಜಾತಿಯ ಆಧಾರಿತ ಅಸಮಾನತೆ ಕಾರಣಗಳನ್ನ ಯಾವುವು? ಇಲ್ಲಿ ಕಾರಣಗಳದಾವ, ಅವುಗಳನ್ನ ಓದ್ಕೊಂಡು ಸರಿಯಾಗಿ ಅಲ್ಲಿ ಆನ್ಸರ್ ನೀಡಬೇಕ್ರಿ. ಭ್ರಷ್ಟಾಚಾರ ಕಾರಣಗಳನ್ನ ವಿವರಿಸಿರಿ. 3rd ಒನ್. 4th ಒನ್, ಪ್ರಜಾಪ್ರಭುತ್ವ ಭ್ರಷ್ಟಾಚಾರ ಒಂದು ಗಂಡಾಂತರ ವಿಶ್ಲೇಷಿಸಿರಿ. ಆ ಗಂಡಾಂತರ ನಿಯಮಗಳಲ್ಲಿ ಇದಾವ. ಪ್ರತಿಯೊಂದು ಕ್ವಶನ್ಕ ಪ್ರತಿಯೊಂದು ಆನ್ಸರ್ಗಳನ್ನು ಈ ಕೆಳಗಡೆನ ನೀಡಲಾಗುತ್ತೆ. ಈ ಚಾಪ್ಟರ್ ಒಳಗೆ 10 ಅಂಕದ 1 ಪ್ರಶ್ನೆ ಐತಿ. ರಾಷ್ಟ್ರೀಯ ನಿರ್ಮಾಣದ ಅಗತ್ಯಾಂಶಗಳ ತೊಡಕು ಮತ್ತು ಪರಿಹಾರೋಪಾಯಗಳನ್ನ ವಿವರಿಸಿರಿ. ಆ ಪರಿಹಾರೋಪಾಯಗಳನ್ನ ಇಲ್ಲಿ ರಾಷ್ಟ್ರ ಅಗತ್ಯ ಅಂಶಗಳನ್ನ ಇಲ್ಲಿ ಕೆಳಗಡೆ ನೀಡಲಾಗುತ್ತದ. 10 ತೊಡಕುಗಳದಾವ, ತದನಂತರ ಪರಿಹಾರಗಳದಾವ. ಅವುಗಳನ್ನ ನೀವು ಹಂತ ಹಂತವಾಗಿ ಬರಿಬೇಕೆಂಬುದನ್ನು ತಿಳಿಸ್ಬೋದು. ತದನಂತರ ಇಲ್ಲಿ 7 ಅನಕ್ಷರತೆಯ ಕಾರಣಗಳೆಂದರೇನು? ಇದು ಹೇಗೆ ಪ್ರಜಾಪ್ರಭುತ್ವಕ್ಕೆ ಅಡ್ಡಿಯಾಗುತ್ತದೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳ್ಯಾರ. ಅವುಗಳನ್ನು ನೋಡ್ಬೇಕು. 8 ಕೋಮುವಾದ ಕಾರಣ ಮತ್ತು ನಿವಾರಣೋಪಾಯಗಳನ್ನು ತಿಳಿಸ್ರಿ ಅಂತ ಹೇಳ್ಯಾರ. 9 ಭಾರತದ ಭಯೋತ್ಪಾದನೆಯ ಕಾರಣ ಮತ್ತು ಪರಿಹಾರೋಪಾಯಗಳನ್ನು ಚರ್ಚಿಸಿ ಅಂತ ಹೇಳ್ಯಾರ. ಸಂಕ್ಷಿಪ್ತವಾದ ಮಾಹಿತಿ ಅಲ್ಲಿ ಹಂತ ಹಂತವಾಗಿ ಕೊಡಲಾಗಿದೆ. ಇಲ್ಲಿ 6ನೇ ಚಾಪ್ಟರ್ ಮೇಲೆ ಇಲ್ಲಿ ಎಷ್ಟು ಅಂಕ ಇಲ್ಲ? 11 ಅಂಕ ಸಿಗ್ತಾವ್ರಿ. 11 ಅಂಕ. ಇಲ್ಲಿ ಒಂದು MCQs 1 5 ಅಂಕದ್ದು 2 ಕ್ವಶನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಈ ಚಾಪ್ಟರ್ ಮೇಲೆ 5 ಅಂಕದ ಪಿಕ್ಸ್ ಕ್ವಶನ್ಗಳನ್ನು ಕಾಣಬಹುದ್ರಿ. ಸಮ್ಮಿಶ್ರ ಸರ್ಕಾರ ಲಕ್ಷಣಗಳನ್ನು ನೋಡ್ಬೋದು. ಸಮ್ಮಿಶ್ರ ಸರ್ಕಾರದ ಗುಣಗಳನ್ನ ಕೇಳ್ತಾರ. ಸಮ್ಮಿಶ್ರ ಸರ್ಕಾರ ದೋಷಗಳು, ತುರ್ತು ಪರಿಸ್ಥಿತಿ ಅಧಿಕಾರಿಗಳನ್ನ ಕುರಿತು ವಿವರಿಸಿ. ಇಲ್ಲಿ ಆ ನಿಯಮಕ ತಕ್ಕಂತೆ ಇಲ್ಲಿ ಭಾಳ ಕ್ವಶನ್ಗಳನ್ನ ಕಾಣ್ತಾವ. ಈ ಚಾಪ್ಟರ್ ಮೇಲೆ ಇಲ್ಲಿ 11 ಅಂಕಗಳನ್ನ ನೀವು ತೆಗೆದುಕೊಳ್ಬೋದು. ಒಂದು ಚಾಪ್ಟರ್ ಸರಿಯಾಗಿ ಹೋದ್ರೆ ಈ ಚಾಪ್ಟರ್ ಮೇಲೆ 13 ಅಂಕ. 1 ಅಂಕದ ಅಂದ್ರೆ 2 ಅಂಕದ 10 ಅಂಕದ 1 ಪ್ರಶ್ನೆಗಳನ್ನ ಕೇಳ್ಬೋದು. ಅಂದ್ರೆ ಟೋಟಲ್ ಆಗಿ 13 ಅಂಕ. ಚಾಪ್ಟರ್ ನಂಬರ್ 7 ರೀ. ಚಾಪ್ಟರ್ ನಂಬರ್ 7 13 ಅಂಕಗಳನ್ನ ನಾವಿಲ್ಲಿ ಗಳಿಸಬಹುದು. 10 ಅಂಕದ ಪ್ರಶ್ನೆಗಳನ್ನ ಯಾವ್ದವ ಅಂದ್ರೆ ಇಲ್ಲಿ ಖಾಸಗೀಕರಣ, ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ವಿವರಿಸಿ ಹೇಳ್ಯಾರ. ಅದರ ಪ್ರಾಮುಖ್ಯತೆ ನೋಡಬಹುದು. ತದನಂತರ ರಾಜಕೀಯ ಪರಿಣಾಮ. ಸೆಕೆಂಡ್ ಒನ್, ಉದಾರೀಕರಣ, ಅರ್ಥ, ಪ್ರಾಮುಖ್ಯತೆ, ರಾಜಕೀಯ ಪರಿಣಾಮಗಳನ್ನ ಇಲ್ಲಿ ನಾವು ನೋಡಬಹುದು. ಹಂತವಾಗಿ ವಿವರಣೆ ಮತ್ತು ಕ್ವಶನ್ ಮತ್ತು ಆನ್ಸರ್ಗಳನ್ನು ನೀಡಲಾಗಿದೆ. ಅಧ್ಯಾಯ 8. ಈ ಅಧ್ಯಾಯದಲ್ಲಿ 15 ಅಂಕಗಳನ್ನು ಗಳಿಸಬಹುದು. 15 ಅಂಕ. ಅದಕ್ಕೆ 1 ಅಂಕದಲ್ಲಿ ಕ್ವಶನ್ ನೋಡ್ರಿ, ಆನ್ಸರ್ ನೋಡ್ರಿ. ಸರಿಯಾದ ರೀತಿಯಲ್ಲಿ ಬರೆದಾರೆ. ನಿಮ್ಗೆ ಪ್ರತಿಯೊಂದು ಚಾಪ್ಟರ್ಕ 10, 12, 13, 15, 18 ಅಂಕಗಳದಾವ. ನೀವು ಅವುಗಳನ್ನು ಏನು ಮಾಡ್ಬೇಕಂದ್ರೆ ಸರಿಯಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಈ ಚಾಪ್ಟರ್ ಮೇಲೆ ಯಾವ ಆನ್ಸರ್ ಅದ ಯಾವಿಲ್ಲ ಎಂಬುದನ್ನು ನೋಡ್ಕೋಬಹುದು. ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ.
ಈ ಚಾಪ್ಟರ್ ಮೇಲೆ 16 ಅಂಕಗಳನ್ನು ನೀವು ಗಳಿಸಬಹುದು. ಒಂದು ಚಾಪ್ಟರ್ ಓದಿದ್ರೆ 16 ಅಂಕ ಗಳಿಸಬಹುದು. ಇಲ್ಲಿ MCQs ಅಂಡ್ 5 ಅಂಕದ ಪ್ರಶ್ನೆಗಳು 10 ಅಂಕದ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ರೀ. ಈ ಭಾರತದ ವಿದೇಶಾಂಗ ನೀತಿಯ ಚಾಪ್ಟರ್ ಮೇಲೆ 10 ಅಂಕದ ಪ್ರಶ್ನೆಗಳ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಇಲ್ಲಿ ತತ್ವಗಳನ್ನು 12 ತತ್ವಗಳನ್ನು ನೀಡಲಾಗಿದೆ. ತದನಂತರ ನೆನಪಿಡಬೇಕಾದ ಅಂಶಗಳು ಯಾವುವು? ಇವ 1 ಅಂಕದ ಕ್ವಶನ್ ಜಾಸ್ತಿ ಕೇಳ್ತಾರೆ. ಚುನಾವಣೆ ಅಂದ್ರೆ ಎಲ್ಲಿಗಾರ, ಆಡಳಿತ ಅಂದ್ರ ಆ್ಯಂಡ್ ಮತ್ತು ಮಿನಿಸ್ಟರ್, ಭ್ರಷ್ಟಾಚಾರದ ರಫೇರ್, ಭಯೋತ್ಪಾದಕನಿಂದ ಟೆರ್ರರ್, ಕೊಯಿಲೇಷನ್ ಅಂದ್ರ ಕೊಯ್ಲಿಶಿಯೋ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ಒಪ್ಪಂದಗಳಲ್ಲಿ ಯಾವ್ಯಾವ ಎಂಬುದನ್ನು ನೋಡ್ಬೋದು. ಒಪ್ಪಂದಗಳಾಗಿರ್ಬೋದು, ದಿನಾಚರಣೆಗಳಾಗಿರ್ಬೋದು, ರಾಜ್ಯಗಳ ವಿಭಜನೆ ಆಗಿರ್ಬೋದು, ಅಧಿಕಾರ ಅವಧಿ ಎಷ್ಟೆಷ್ಟಿರ್ತದೆ ಯಾರ್ಯಾರ್ದು ಎಂಬುದನ್ನು ನೋಡ್ಬೋದು. ತದನಂತರ ವಿಸ್ತಾರ ರೂಪ ಅಂದ್ರೆ ಇನಿಷಿಯಲ್, ವಿಸ್ತೃತ ರೂಪ ಇರ್ತಾವ, ಅವು ಭಾಳ ಕೇಳ್ತಾನ. ಇಲ್ಲಿ ನೋಡ್ಬೋದು ನಿಮ್ಗೆ ಪ್ರತಿಯೊಂದು ವಿಸ್ತೃತ ರೂಪಗಳನ್ನ ಇಲ್ದಾವ. ಪ್ರಮುಖ ಕಾಯ್ದೆಗಳ ಯಾವ ಕಾಯ್ದೆ ಒಳಗ ಯಾವ ಕಾಯ್ದೆ ಎಷ್ಟ್ರಾಗ ಬರುತ್ತೆ ಎಂಬುದನ್ನ ಇಲ್ಲಿ ನಾವು ನೋಡ್ಬೋದು. ಬಿರುದುಗಳು, ನಾಯಕರು ಯಾರಾಗಿರ್ತಾರೆ ಅವರ ಬಿರುದುಗಳು. ಸರ್ದಾರ್ ಎಕ್ಸಾಂಪಲ್ ರೀ, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ವಿಜ್ಞಾನ ಮನುಷ್ಯ. ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಜಕೀಯ ಏಕೀಕರಣದ ರೂವಾರಿ. ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ. ಇವು ಹಿಂಗ ಎಲ್ಲ ಅನ್ನೋದಾವ ನೋಡ್ಕೊರಿ. ನಿಮ್ಗೆ 80ಗೆ 80 ಅಂಕಗಳನ್ನ ಫಿಕ್ಸ್ ತೊಗೋಬೋದ್ರಿ. 80ಗೆ 80 ಈ PDF ಅನ್ನು ನೀವು ಸರಿಯಾಗಿ ರೆಫರ್ ಮಾಡಿದ್ಮೇಲೆ 80ಗೆ 80 ಅಂಕಗಳ ತೆಗೆದುಕೊಳ್ಳಬಹುದು. ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸ್ಥಾಪನಾ ವರ್ಷ ಮತ್ತು ಸದಸ್ಯ ರಾಷ್ಟ್ರಗಳನ್ನು ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿಯ ಸ್ಥಳಗಳನ್ನು ನೋಡ್ಬೋದು. ಆಯೋಗದ ಆಯೋಗಗಳು ಯಾವುವು, ಸಮಿತಿ ಯಾವ ರೀತಿ ರಚನೆ ಮಾಡ್ತಾರೆ ಎಂಬುದು ನೋಡ್ಬೋದು. ನೇಮಕಾತಿ, ಅದೇ ರೀತಿ ಅಧಿಕಾರಾವಧಿ ಉದಾಹರಣೆಗಳನ್ನು ನೋಡ್ಬೋದು ನಾವಿಲ್ಲಿ. ವಿಧಿಗಳ ಯಾವ್ಯಾವ ವಿಧಿ ಇದಾವ ಅಷ್ಟು ಟೋಟಲ್ ಆಗಿ 22 ವಿಧಿಗಳನ್ನು ಇಲ್ಲಿ ನೀಡಲಾಗುತ್ತದೆ. ರಾಜಕೀಯ ಪಕ್ಷಗಳ ಯಾವ ರೀತಿ ಸ್ಥಾಪನೆ ಆಯ್ದಾವ ಎಂಬುದನ್ನು ನೋಡ್ಬೋದು. ಚಳುವಳಿಗಳು ಮತ್ತು ನಾಯಕರನ್ನ ನೋಡ್ಬೋದು. ತದನಂತರ ಭಾರತ ನಡೆದ ಸಾರ್ಕ್ ಸಮ್ಮೇಳನ, ದುಂಡು ಮೇಜಿನ ಸಮ್ಮೇಳನವನ್ನು ನೋಡ್ಕೋಬಹುದು. ವಿವಿಧ ರಾಷ್ಟ್ರಗಳ ಪಕ್ಷಾಂತರ ಹೆಸರುಗಳ ಯಾವ ರೀತಿ ಅರ್ಥ ನೋಡ್ಬೋದು. ತದನಂತರ ಸಂವಿಧಾನದ ತಿದ್ದುಪಡಿ ಕಾಯ್ದೆಗಳನ್ನ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲನ ಸರಿಯಾದ ರೀತಿಯಲ್ಲಿ ಕೊಟ್ಟಾರ. ಪ್ರಸಿದ್ಧ ಹೇಳಿಕೆಗಳನ್ನು ನೋಡ್ಬೋದು. ಯೋಜನೆಯ ಪರಿಕಲ್ಪನೆ, ಸಿದ್ಧಾಂತದ ಪ್ರತಿಪಾದನೆ, ಚಿತ್ರ ಆಧಾರಿತ ಪ್ರಶ್ನೆಗಳು. ಅಂದ್ರೆ ಒಂದು ಚಿತ್ರ ಕೊಡ್ತಾರ, ಆ ಚಿತ್ರ ಯಾವಾಗ ಜಾರಿಗೆ ಬಂತು ಏನು ಎಲ್ಲಾನು ಕೇಳ್ತಾರ. ಅವುಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಬರಿಬೇಕು. ನೋಡ್ಕೊರ ಅವ್ನ ಚಿತ್ರ. ಆಗ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಥ್ಯಾಂಕ್ ಯು ಆಲ್. ನಿಮಗೆ ಮತ್ತೆ ಮುಂದಿನ ಕ್ಲಾಸ್ಗಳನ್ನ ಸಿಗ್ತೀವ್ರಿ. ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆಗ ಕಮೆಂಟ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ಬೆಲ್ ಐಕನ್ನ ಆನ್ ಮಾಡ್ಕೊರಿ ಬಾಜು ಇರುವ. ಥ್ಯಾಂಕ್ ಯು.